ಬಳಿಯೂ ಇದೆಯಂತೆ ಪೆನ್ ಡ್ರೈವ್ ಕೊಡ್ತೀನಿ, ಕ್ರಮ ಕೈಗೊಳ್ಳುವ ತಾಕತ್ತಿದೆಯಾ? ಸಿದ್ದರಾಮಯ್ಯಗೆ ಡಿ ಕುಮಾರಸ್ವಾಮಿ ಸವಾಲು. ಹಾಗಾದ್ರೆ ಕೆ ಬಳಿ ಇರೋ ಪೆನ್ ಡ್ರೈವ್ ಯಾವುದು? ಕೆ ಬುಟ್ಟಿಯಲ್ಲಿರೋ ಹಾವುದು ಯಾವುದು? ಕೆ ಬಿಡೋ ಪೆನ್ ಡ್ರೈವ್ ನಿಂದ ಯಾರ್ಯಾರ ಬುಡಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ? ಕೆ ಪೆನ್ ಡ್ರೈವ್ ಅಲ್ಲಿರುವಂತಹ ಶೋ ಮ್ಯಾನ್ ಯಾರು? ಇನ್ನು ಯಾರ್ಯಾರಿದ್ದಾರೆ ಪೆನ್ ಡ್ರೈವ್ ಪಂಟರ್ಗಳು? ಮತ್ತೊಂದು ಪೆನ್ ಡ್ರೈವ್ ಪುರಾಣ ಬಿಚ್ಚಿಡ್ತಾರಾ ಡಿ ಕುಮಾರಸ್ವಾಮಿ ಅವರು? ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಪೆನ್ ಡ್ರೈವ್ ಕಹಾನಿ ಶುರುವಾಗುಬಿಟ್ಟಿದೆ. ಇದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಪೆನ್ ಡ್ರೈವ್ ಅಲ್ಲ, ಇದು ಕುಮಾರಸ್ವಾಮಿ ಅವರ ಬಳಿ ಇರುವಂತಹ ಪೆನ್ ಡ್ರೈವ್. ಮೊದಲಿಂದನೂ ಕೂಡ ಕುಮಾರಸ್ವಾಮಿ ಅವರು ನಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಂತ ಸಿಕ್ಕ ಕಡೆ ಎಲ್ಲ ಪ್ರದರ್ಶನ ಮಾಡ್ತಿದ್ರು. ಆದ್ರೆ ಅದೇ ಪೆನ್ ಡ್ರೈವ್ ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದಿಷ್ಟು ಸಮಸ್ಯೆಗಳನ್ನ ತಂದೊಡ್ತಾ ಇದೆ. ಏನಂತಂದ್ರೆ ಕುಮಾರಸ್ವಾಮಿ ಅವರು ಮೊದಲಿಂದ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಅದನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಬಾರ್ದು ಅನ್ನೋ ರೀತಿಯಾಗಿ ಮಾತಾಡಿದ್ರು. ಇದಕ್ಕೆ ತಿರುಗೇಟನ್ನ ಕೊಟ್ಟಿರುವಂತಹ ಕುಮಾರಸ್ವಾಮಿ ಅವರು ಈಗ ಪೆನ್ ಡ್ರೈವ್ ಅನ್ನ ಕೊಡ್ತೀನಿ, ಆದ್ರೆ ತಾಕತ್ತಿದ್ರೆ ಕ್ರಮ ಕೈಗೊಳ್ತೀರಾ ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲನ್ನ ಹಾಕಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್ ಅಲ್ಲಿ ಏನಿದೆ? ಅವ್ರು ಬಳಿ ಇರುವಂತ ಪೆನ್ ಡ್ರೈವ್ ಅಲ್ಲಿ ಯಾರ್ಯಾರಿಗೆ ಸಂಬಂಧಪಟ್ಟಂತ ವಿಚಾರಗಳಿದೆ? ಪೆನ್ ಡ್ರೈವ್ ಎಲ್ಲಾದ್ರೂ ಹೊರಗಡೆ ಬಂದ್ರೆ ಯಾರ್ಯಾರ ರಹಸ್ಯಗಳು ಬಯಲಾಗತ್ತೆ? ಹಾಗಾದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಇರುವಂತ ಪೆನ್ ಡ್ರೈವ್ ಅಲ್ಲಿ ಯಾರ್ಯಾರ ಭವಿಷ್ಯ ಇದೆ, ಯಾರ್ಯಾರ ಬಣ್ಣಗಳಿದೆ? ಹಾಗಾದ್ರೆ ಆ ಪೆನ್ ಡ್ರೈವ್ ಅಲ್ಲಿ ಅಶ್ಲೀಲ ಬೆತ್ತಲೆ ಜಗತ್ತಿದ್ಯಾ ಅಥವಾ ಯಾವುದೋ ಒಂದು ಬೃಹತ್ ಭ್ರಷ್ಟಾಚಾರದ ವಿಚಾರಗಳಿದೆಯಾ? ಇದಕ್ಕೆ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಡಬೇಕು. ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಸವಾಲನ್ನ ಹಾಕಿದ್ದಾರೆ. ನಾನು ಪೆನ್ ಡ್ರೈವ್ ಅನ್ನ ಕೊಡ್ತೀನಿ, ನೀವು ಅದರ ವಿರುದ್ಧ ಕ್ರಮ ಕೈಗೊಳ್ಳುವ ತಾಕತ್ ಇದೆಯಾ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಆ ಪೆನ್ ಡ್ರೈವ್ ಅಲ್ಲಿ ಏನಿದೆ? ಯಾರ್ಯಾರಿಗೆ ಸಂಬಂಧಪಟ್ಟಂತ ವಿಡಿಯೋಸ್ ಅಥವಾ ಯಾರಿಗೆ ಸಂಬಂಧಪಟ್ಟಂತ ವಿಚಾರಗಳಿದೆ? ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ವಿಚಾರಗಳಿದೆಯಾ? ಅಥವಾ DCM DKಶಿ ಬಗ್ಗೆ ಏನಾದ್ರೂ ಇದೆಯಾ? ಅಥವಾ ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತ ಯಾರಾದ್ರೂ ಬಗ್ಗೆ ಏನಾದ್ರೂ ವಿಚಾರಗಳು ಇದೆಯಾ? ಹಾಗಾದ್ರೆ ಇಷ್ಟೊಂದು ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಆ ಪೆನ್ ಡ್ರೈವ್ ಏನಿದೆ? ಪೆನ್ ಡ್ರೈವ್ ಅಲ್ಲಿ ಯಾರ್ಯಾರ ಬಗ್ಗೆ ಇದೆ? ಏನೇನು ಬ್ರಹ್ಮಾಂಡ ಹೊರಗೆ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಆ ಪೆನ್ ಡ್ರೈವ್ ವಿಚಾರವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ನೀವು ಉತ್ತರವನ್ನ ಕೊಡಬೇಕು. ಯಾಕಂತಂದ್ರೆ ಪೆನ್ ಡ್ರೈವ್ ಅಲ್ಲಿ ಏನಿದೆ? ಹಾಗಾದ್ರೆ ಅಂತದ್ದೊಂದು ಸಮಸ್ಯೆ ಏನಾದ್ರೂ ಇದ್ರೆ ಅಥವಾ ಯಾವುದೋ ಒಂದು ಕರ್ಮಕಾಂಡ ಪೆನ್ ಡ್ರೈವ್ ಅಲ್ಲಿ ಇದ್ರೆ ನೀವು ಅದನ್ನ ಬೆಳಕಿಗೆ ತರಬೇಕು. ಅದನ್ನ ನೀವು ನಿಮ್ಮ ಬಳಿಯೇ ಇಟ್ಕೊಂಡ್ರೆ ಜನರಿಗೆ ಗೊತ್ತಾಗಲ್ಲ. ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ಇದಕ್ಕೆ ನೀವು ಉತ್ತರನ ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.